ಥ್ಯಾಂಕ್ ಯು ಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಾಂಗ್ ತುಂಬ ಚೆನ್ನಾಗಿದೆ, ಜಿನುಗೋ ಮಳೆ ನೋಡಿದ್ವಿ. ಸೊ ಧನುಷ್ ಅವ್ರದ್ದು ನಿಮ್ಮದು ಕಾಂಬಿನೇಷನ್ನು, ಸೊ ಹೆಂಗನ್ಸು ರೆಸ್ಪಾನ್ಸು ಅದು ಇದು ಎಲ್ಲ ಕೇಳಿಸ್ಕೊಂಡು ಇವಾಗ? ಇನ್ನೂ ರೆಸ್ಪಾನ್ಸ್ ನೋಡಿಲ್ಲ, ಇವಾಗ ನೀವುಗಳೇ ಹೇಳ್ತಿರೋದು. ಆ್ಯಂಡ್ ನಾನು ಇದೇ ಫಸ್ಟ್ ಟೈಮ್ ಫುಲ್ ವೀಡಿಯೋಸನ್ನ ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ದು. ತುಂಬ ಖುಷಿ ಆಯಿತು. ಸಾಂಗ್ ಆ್ಯಂಡ್ ಕೇಳಿದ್ದು ಕೂಡ ಅವಿನಾಶ್ ಅವ್ರ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕೇಳೋಕ್ಕೆ ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ಆ್ಯಂಡ್ ದ್ಯಾಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ ನಾನು ಒಪ್ಕೊಂಡಿದ್ದು. ಆ್ಯಂಡ್ ಅಂಕಿತಾ ಅವ್ರು ಹಾಡಿದ್ದಾರೆ. ಸೊ ಯಾ ಬಿಗ್ ಬಾಸ್ ಆದಮೇಲೆ ನಾವು ತೆಗೆದುಕೊಳ್ಳೋ ಪ್ರತಿಯೊಂದು ನಿರ್ಧಾರನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಸ್ಟೆಪ್ಪೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಮಾಡ್ತಾರೆ ಅಂತ ಇತ್ತು, ಈಗ ಆಲ್ರೆಡಿ ಸೀರಿಯಲು ಸಿನಿಮಾ ಎಲ್ಲ ಮಾಡಿದ್ರಿ. ಬಿಗ್ ಬಾಸ್ ಆದಮೇಲೆ ಏನು ಮಾಡ್ತಾನೆ ಅಂದರೆ ಸಾಂಗ್ ಮಾಡಿದ್ರಿ. ಸೊ ಆ ಸ್ಟೆಪ್ಪು, ಆ ತೆಗೆದುಕೊಂಡು ನಿರ್ಧಾರ ಎಷ್ಟು ಸರಿ ತಪ್ಪು ಯೋಚನೆ ಮಾಡಿದ್ರೆ ಹೆಂಗೆ? ಸರ್ ಅಂದರೆ ನನಗೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಆಸೆ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಪ್ಲ್ಯಾಟ್ಫಾರ್ಮ್ ನನಗೆ ಆ್ಯಕ್ಚುಲಿ ಅಷ್ಟು ಇಂಪಾರ್ಟೆಂಟ್ ಅನ್ನೋದು ಇನ್ನೂ ನನ್ನ ತಲೆಗೆ ಬಂದಿಲ್ಲ. ಎಕ್ಸ್ಪ್ಲೋರ್ ಮಾಡಬೇಕು, ನಾನು ಆರ್ಟಿಸ್ಟಾಗಿ ನಾನು ಎಷ್ಟು ಚೆನ್ನಾಗಿ ಮಾಡಬಲ್ಲೆ ಅನ್ನೋದನ್ನ ನನಗೆ ಎಕ್ಸ್ಪ್ಲೋರ್ ಮಾಡ್ಕೋಬೇಕು ಅನ್ನೋದು ಆಸೆ ಇದೆ. ಸೊ ಶಾರ್ಟ್ ಮೂವೀಸ್ ಆಗಿರ್ಬೋದು, ಆಲ್ಬಮ್ ಸಾಂಗ್ಸ್ ಆಗಿರ್ಬೋದು, ನಾವು ದೊಡ್ಡ ಸಿನಿಮಾಗೆ ಪಿಚ್ ಮಾಡಬೇಕು ಅಂದರೆ ತುಂಬ ಮುಖ್ಯ ಆಗುತ್ತೆ. ಬಿಕಾಸ್ ನಾವು ಹಿಂದೆನೂ ಸುಮಾರು ಆರ್ಟಿಸ್ಟ್ಗಳನ್ನ ನೋಡಿದ್ವಿ. ಒಂದು ಶಾರ್ಟ್ ಮೂವಿ ಮಾಡಿ ಒಂದು ದೊಡ್ಡ ಆಪರ್ಚುನಿಟಿ ಸಿಕ್ಕಿದ್ದಿದೆ. ಐ ಥಿಂಕ್ ನಾವು ನಿನ್ನೆ ಸುದೀಪ್ ಸರ್ ನಮ್ಮ ಹತ್ರ ಮಾತಾಡುವಾಗಲೂ ಅದೇ ಹೇಳಿದ್ರು, ನಿಮ್ಗೆ ಎಲ್ಲರಲ್ಲೂ ಅದು ಕೇಪಬಿಲಿಟಿ ಇರುತ್ತೆ, ಫೋನ್ ತೊಗೊಂಡೇ ಶೂಟ್ ಮಾಡಿ, ವೈ ನಾಟ್, ತಪ್ಪೇನು ಅಂತ ಹೇಳ್ತಿದ್ರು. ಸೊ ನಾವು ಧೈರ್ಯ ಮಾಡಬೇಕು ಅಂತ. ಸೊ ಐ ಥಿಂಕ್ ಆ ಮಾತು ನಾನು ಯಾವಾಗಲೂ ನೆನಪಿಸ್ಕೋತೀನಿ. ಸೊ ಅದಕ್ಕೆ ಆಲ್ಬಮ್ ಸಾಂಗ್. ಸೊ ಸುದೀಪ್ ಸರ್ ಸಾಂಗ್ ಬಗ್ಗೆ ಮಾತಾಡಿದ್ರು, ನಿಮ್ಮದು ಧನುಷ್ ಅವ್ರದ್ದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ, ನಮ್ಮ ಹುಡುಗ ನಮ್ಮ ಸ್ಪಂದನ ಅಂತೆಲ್ಲ ಮಾತಾಡಿದ್ರು. ಸೊ ಅದೇಂಗೆ ಅನಿಸ್ತು, ಎಸ್ಪೆಷಲಿ ಕೆಮಿಸ್ಟ್ರಿ ಬಗ್ಗೆ ಮಾತಾಡಿದ್ದು ಎಲ್ಲ? ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸುದೀಪ್ ಸರ್. ಯಾಕಂದರೆ ನಾನಲ್ಲಿ ಇರಲಿಲ್ಲ ಅವ್ರು ಹೇಳಬೇಕಾದ್ರು, ಬಟ್ ಅಂದರೂ ಮೆನ್ಷನ್ ಮಾಡಿದ್ದಾರೆ ಅಂದರೆ ಅದು ನನಗೆ ತುಂಬ ದೊಡ್ಡ ವಿಷಯ. ಯಾಕೆಂದರೆ ಅವ್ರು ಮಾಡಬೇಕಾಗಿಲ್ಲ ಸರ್, ನಮಗೆ ಗೊತ್ತು. ಯಾರೂ ಬರಲ್ಲ ಯೂಶ್ವಲಿ ಸಪೋರ್ಟಿಗೆ ಅಂತ ಆಗಿರ್ಬೋದು. ಆ್ಯಂಡ್ ಅವರು ಮಾಡಬೇಕಾಗಿಲ್ಲ, ಬಟ್ ಅಂದರೂ ಆ ಟೈಮ್ ಕೊಡ್ತಾರಲ್ಲ, ಆ ಎನ್ಕರೇಜ್ ಮಾಡ್ತಾರಲ್ವ, ಸೊ ಅದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಆ್ಯಂಡ್ ಆಲ್ಸೋ PRK ಆಡಿಯೋ, ನಮಗೆ ಗೊತ್ತು PRK ಪ್ರೊಡಕ್ಷನ್ಸಲ್ಲಿ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ ಅಂತ. ಸ್ಟಾರ್ಟಿಂಗಿಂದ ಫ್ರೆಂಚ್ ಬಿರಿಯಾನಿ ಆಗಿರ್ಬೋದು, O2 ನಂಗೆ ತುಂಬ ಇಷ್ಟ. ಯುನೋ ಆಲ್ ಆಫ್ ದ್ಯಾಟ್ ಒಂಥರ ಡಿಫ್ರೆಂಟ್ ಆಗಿರೋ ಸ್ಕ್ರಿಪ್ಟ್ಸ್ ಆಗಿರ್ಬೋದು, ಹೊಸ ಪ್ರತಿಭೆಗಳಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನಮ್ಮ ಸಾಂಗಿಗೂ ಕೂಡ ನಮ್ಮ ಟೀಮವ್ರು ಹೇಳ್ತಿದ್ರು, ಸಾಂಗ್ ತೋರಿಸಿದ ತಕ್ಷಣ ಅಶ್ವಿನಿ ಮ್ಯಾಮ್ ಇಲ್ಲ ರಿಲೀಸ್ ಮಾಡೋಣ ಅಂತ ಹೇಳಿದ್ರಂತೆ. ಸೊ ಆ ಪ್ರೀತಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.